ಆಗತತಿ. ಈಗ 9 ಮುಗಿದ 10 ಆಗಕತತಿ. ನಿಮಗ 10 ಆಗಕತತಿ. ಅದು ನಮಗ್ ಗೊತ್ತಾಗಕತತಿ. ಬಾಳ ಹೊತ್ತು ಮಾತಾಡಿದ್ರೆ ನೀವು ಎದ್ದು ಹೋಗಿ ಖಾಲಿ ಕುರ್ಚಿ ಕಾಣ್ತಾವ ಅನ್ನೋದು ಗೊತ್ತಾಗಕತತಿ. ಆದ್ರೆ ಸಮಯವನ್ನ ತಿಳ್ಕೊಂಡು ನಾವು ಮಾತಾಡ್ಬೇಕಾಗೈತಿ. ಎಷ್ಟು ಪರಮ ಶ್ರೇಷ್ಠವಾಗಿರುವಂತಹ ಜಾಗ ಅಂತಂದ್ರೆ ಇಲ್ಲೆಲ್ಲರೂ ಹೇಳ್ತಾ ಇದ್ರು ಮಾಣಿಕ್ಯ ಪ್ರಭುಗಳ ಬಗ್ಗೆ. ಮಾಣಿಕ್ಯ ಪ್ರಭುಗಳು ಪವಾಡಗಳನ್ನು ನಾವ್ಯಾರು ನೋಡಿರ್ಲಿಕ್ಕಿಲ್ಲ, ಅವರಿದ್ದಿದ್ದು ನಾವು ನೋಡಿರ್ಲಿಕ್ಕಿಲ್ಲ. ಆದ್ರೆ ನಿಮಗೆ ಗೊತ್ತಿರಲಿ, ಈ ಸುತ್ತಮುತ್ತಲ ಭಾಗದೊಳಗ 5-6 ಕಿಲೋಮೀಟರ್ ಒಳಗೆ ಯಾವ್ದು ಸಿಟಿ ಇಲ್ಲ. ಹೈವೇ ಐತೆ ಅನ್ನೋದು ಒಂದ ಬಿಟ್ರೆ ಇಲ್ಲೆಲ್ಲ ಗುಡ್ಡಗಾಡ ಪ್ರದೇಶ. ಈ ಪ್ರದೇಶದೊಳಗೆ ಬಂದು ಒಬ್ಬ ವ್ಯಕ್ತಿ ತಪಸ್ಸಿ ಕೂತಂದ್ರ ಆ ವ್ಯಕ್ತಿಯ ಶಕ್ತಿ ಹೆಂಗಿರ್ತೈತಂದ್ರ ಬರೀ ಈ ಊರಿನವ್ರ ಐಗಳಿಯವ್ರ ಅಷ್ಟ ಅಲ್ಲ, ಇಡೀ ಕರ್ನಾಟಕದ ಮೂಲೆ ಮೂಲೆಯೊಳಗಿರುವಂತ ಎಲ್ಲಾ ಭಕ್ತರನ್ನು ಇಲ್ಲಿ ಕರೆಸಿ ಜಾತ್ರೆ ಮಾಡಿಸ್ತದಪ್ಪ ಅಂತಂದ್ರ ಆ ಮಾಣಿಕ್ಯ ಪ್ರಭುವಿನ ಮಹಾಶಕ್ತಿ ಅಂತ ದೊಡ್ಡದೈತನಂತ ತಾವೆಲ್ಲ ವಿಚಾರ ಮಾಡ್ಬೇಕು. ಚಪ್ಪಾಳೆ ತಟ್ರ ಬೇ ಹಿಂದ್ ಕೂತಿರಲ್ಲ ನೀವು. ಯಾರಿಗೆ ಹೇಳಕತ್ತೇವೆ? ನಿಮ್ಗೆ ಹೇಳಕತ್ತೇವೆ. ನೀವು ಏನೇನೋ ಮಾಡವಲ್ರಿ, ಸುಮ್ಮ ಕೂತ್ಬಿಟ್ರಿ. ಬಹಳ ಖುಷಿ ಅನಿಸುತ್ತೆ. ಇಂತಹ ಭಾಗದೊಳಗ ಇಲ್ಲೊಂದು ಶಿವಾನುಭವ, ಇಲ್ಲೊಂದು ಶಾಂತಿಯ ಸದನ ನಿರ್ಮಾಣ ಆಗೈತಿ. ನೋಡ್ರಿ, ನೀವೆಲ್ಲ ಪ್ರಪಂಚದೊಳಗ ಬೇಕಾದ ಜಾಗದ ಕಡೆ ಹೋಗ್ರಿ. ಮನಿಗೆ ಹೋದ್ರೆ ಸುಖ ಸಿಗುತ್ತಾನ? ಇಲ್ಲ. ಆಫೀಸ್ಗೆ ಹೋದ್ರೆ ಸುಖ ಸಿಗುತ್ತಾನ? ಇಲ್ಲ. ಸಿಟಿಗೆ ಹೋದ್ರೆ ಸುಖ ಸಿಗುತ್ತಾನ? ಇಲ್ಲ. ಶಾಪಿಂಗ್ ಮಾಲಿಗೆ ಹೋದ್ರೆ ಸುಖ ಸಿಗುತ್ತಾನ? ಇಲ್ಲ. ಎಲ್ಲಿ ಹೋದ್ರು ಸುಖ ಸಿಗಂಗಿಲ್ಲ. ಸುಖ ಎಲ್ಲಿ ಸಿಗುತ್ತಂದ್ರ ಶಾಪಿಂಗ್ ಮಾಲ್ನ್ಯಾಗೋ, ಮನೆಯಾಗೋ, ಮಾರ್ಕೆಟಿಗೋ, ಇನ್ನೊಂದು ಯಾವುದಕ್ಕೂ ಹೋದ್ರೆ ಸುಖ ಸಿಗಂಗಿಲ್ಲ. ಇಂಥ ಮಾಣಿಕ್ಯ ಪ್ರಭುವಿನ ಕಾರ್ಯಕ್ರಮದೊಳಗೆ ಬಂದ 4 ಗುರುವಿನ ಮಾತುಗಳನ್ನ ಕೇಳಿದ್ರೆ ಪರಮ ಸುಖ ಸಿಗುತ್ತನ್ನೋ ಕಾರಣಕ್ಕೆ ತಾವೆಲ್ಲರೂ ಬಹಳ ಚಂದ ಬಂದು ಕೂತೀರಿ. ಹೋಳಿ ಹುಣ್ಣಿಮೆ ಬಹಳ ಖುಷಿ. ಬಣ್ಣದ ಹಬ್ಬ ಎಲ್ಲಾರು ಆಡಿರಿಲ್ಲ. ಈಗ ಎಲ್ಲಿ ಮುಗದ ಬಿಟ್ಟೈತ್ರಿ. ಹೋಳಿ ಹುಣ್ಣಿ ಆಡೋರು ಇಲ್ಲ ಅನ್ನಂಗಾಗ್ಯಾರ ಈಗೆಲ್ಲ. ನೋಡ್ರಿ ಎಷ್ಟರ ಮಟ್ಟಿಗೆ ನಾವು ಫಾರ್ವರ್ಡ್ ಆಗಿಬಿಟ್ಟಿವಿ ಅಂದ್ರೆ ಈಗಿನ ದಿನಮಾನದಾಗ. ನಿಮಗೆ ಗೊತ್ತಿರಲಿ, ಇದ ಒಂದ 25 ವರ್ಷದ ಹಿಂದ ಯಾರ ಕಡೆನೂ ಬ್ಯಾಟ್ ಇರ್ಲಿಲ್ಲ, ಬಾಲ್ ಇರ್ಲಿಲ್ಲ. ಆದ್ರ 10-15 ಜನ ಕೂಡ್ತಿದ್ರು. ಕ್ರಿಕೆಟ್ ಆಡಕ್ ಬ್ಯಾಟ್ ಇಲ್ಲ, ಬಾಲ್ ಇಲ್ಲ. ಎಲ್ಲರೂ ಕೂಡಿ ಪಟ್ಟಿ ಹಾಕಿ ಅವ್ರವ್ರ ಮನೆಗೆ ಹೋಗಿ ಬಾಲು ಬ್ಯಾಟ್ ತಗೊಂಡು ಬಂದು ಆಟ ಆಡ್ತಿದ್ರು. ಆದ್ರ ಈಗ ಪ್ರತಿಯೊಬ್ಬರು ಮನೆಯಾಗೂ ಬ್ಯಾಟ್ ಅದಾವು, ಪ್ರತಿಯೊಬ್ಬರು ಮನೆಯಾಗೂ ಬಾಲ್ ಅದಾವ. 10 ಜನ ಕೂಡಾಕ ತಯಾರಿಲ್ಲ. 10 ಜನ ಕೂಡ ತಯಾರಿಲ್ಲ. ಹೆಂಗಾಗಿ ಬಿಟ್ಟೈತೆ ಅಂತಂದ್ರ ಮನುಷ್ಯ ದೈಹಿಕವಾಗಿ ಬೆಳೆದಾನ, ಮಾನಸಿಕವಾಗಿ ಬೆಳೆದಾನ, ಎಜುಕೇಶನ್ ಒಳಗೆ ಮುಂದೆ ಹೋಗ್ಯಾನ. ಎಲ್ಲದ್ರಾಗೂ ನೀವು ಮುಂದೆ ಹೋಗಬಹುದು. ಆದ್ರೆ ಕೂಡಿ ಬೆಳೆಯುವುದ್ರಾಗಿರುವಷ್ಟು ಸುಖ ಮತ್ತೊಂದ್ರಾಗ ಯಾವುದ್ರಾಗೂ ಇಲ್ಲ ಅಂತೇಳಿ ನಾವು ಬಹಳ ಅನುಭವದಿಂದ ತಿಳ್ಕೊಳ್ಬೇಕು. ನೋಡ್ರಿ, ಬಣ್ಣ ಇದು ಹಬ್ಬದ ಸಂಕೇತ. ಇಷ್ಟ ಹೆಂಗಂದ್ರ ನೀವೊಬ್ಬರಿಗೆ ಕೈಯಾಗ ಹಿಡ್ಕೊಂಡು ಬಣ್ಣ ಹಾಕ್ತಿರಂತಂದ್ರ ಅವ್ರಿಗೆ ಹಾಕೋಕ್ಕಿಂತ ಮುಂಚೆನೆ ನಮ್ಮ ಕೈಗೆ ಬಣ್ಣ ಹತ್ತಿರ್ತದೆ. ಅವ್ರಿಗೆ ಹಾಕೋಕ್ಕಿಂತ ಮುಂಚೆನೆ ನಮ್ಮ ಕೈಗೆ ಬಣ್ಣ ಹತ್ತಿರ್ತದ. ಇದರ ಅರ್ಥ ಏನ್ ಗೊತ್ತಾನ? ನಾವು ಕೈಯಾಗಿ ಹಿಡ್ಕೊಂಡು ಬಣ್ಣ ಹಾಕ್ತೇವಂದ್ರ ಅವ್ರಿಗೆ ಹಾಕೋಕ್ಕಿಂತ ಮುಂಚೆನೆ ನಮ್ಮ ಕೈಗೆ ಬಣ್ಣ ಹತ್ತಿರ್ತದ. ಅರ್ಥ, ನೀನು ಸಿಟ್ಟು ಮಾಡ್ಕೊಂಡ್ ಮತ್ತೊಬ್ಬರ ಮ್ಯಾಗ ಸಿಟ್ಟು ಮಾಡ್ಕೊಂಡ್ರೆ ಮೊದಲ ಮನಸ್ಸು ಹಾಳಾಗೋದು ನಿಂದ, ಆಮೇಲೆ ಅವರು. ಇನ್ನೊಬ್ಬರ ಮ್ಯಾಗ ದ್ವೇಷ ಮಾಡಿದಂದ್ರೆ ಮನಸ್ಸು ಹಾಳಾಗೋದು ನಿಂದ, ಆಮೇಲೆ ಅವರು. ಇನ್ನೊಬ್ಬರ ಬಗ್ಗೆ ಚಾಡಿ ಮಾತಾಡಿದಂದ್ರೆ ಪಾಪ ಹತ್ತುದು ನಮಗ, ಆಮೇಲೆ ಅವ್ರಿಗೆ. ಇನ್ನೊಬ್ಬರ ಬಗ್ಗೆ ಚಲೋ ಮನಸ್ಸಿಟ್ಕೊಂಡು ಪ್ರೀತಿ ಮಾಡಿದಂದ್ರೆ ಒಳ್ಳೇದಾಗೋದು ನಮಗ, ಆಮೇಲೆ ಇನ್ನೊಬ್ಬರು. ಹಂಗ ಬಣ್ಣದ ಸಂಕೇತ ಹೆಂಗಂತಂದ್ರ ನೀ ಇನ್ನೊಬ್ಬರಿಗೆ ಬಣ್ಣ ಹಾಕ್ತಿ ಅಂತಂದ್ರ ದ್ವೇಷದಿಂದೋ ಅಸೂಹೆಯಿಂದೋ ಮಾಡಕ್ ಹೋಗ್ಬೇಡ. ಎಲ್ಲರಿಗೂ ಒಳ್ಳೆಯದಾಗುವ ಪ್ರೀತಿಯಿಂದ ಬಣ್ಣ ಹಾಕು. ನಿನ್ನ ಬದುಕು ಕೂಡ ಬಣ್ಣದಂಗ ಆಗ್ತದ ಅನ್ನೋ ಕಾರಣಕ್ಕ ಹೋಳಿ ಹುಣ್ಣಿ ಹಬ್ಬವನ್ನು ಮಾಡಿದ್ದಾರೆ. ಇದು ನಮ್ಮ ಸಂಸ್ಕೃತಿ. ನೋಡ್ರಿ, ಒಂದು ಕಡೆ ಡಿ.ವಿ.ಜಿ. ಅವರು ಬಹಳ ಅದ್ಭುತವಾದಂತಹ ಮಾತನ್ನ ಹೇಳ್ತಾರೆ. ಯಾತ್ರಿಕರು ನಾವು ದಿವ್ಯ ಕ್ಷೇತ್ರ ವಿಲೋಕ, ಸತ್ರದಲ್ಲಿ ನೇಮದಿಂದ ನಡೆಯಲಿಕ್ಕೆ ಎಡೆಯುಂಟೆ. ರಾತ್ರಿ 3 ಆಯ್ತು ಹೊರಡು ಎನೆತೆರಲು, ಪಾರು ಪತ್ಯದನು ಮೆಚ್ಚುವನು ಮಂಕುತಿಮ್ಮ. ಬಹಳ ಅದ್ಭುತವಾದಂತಹ ಮಾತು. ಈ ಮುಕ್ತಕದೊಳಗ ಡಿ.ವಿ.ಜಿ. ಅವರು ಹೇಳ್ತಾರ,
ನಾವಿಲ್ಲಿ ಯಾತ್ರಿಕರು, ಇದು ದಿವ್ಯ ಕ್ಷೇತ್ರ. ನೀವೆಲ್ಲ ಬೇರೆ ಬೇರೆ ಊರಿಂದ ಬಂದಿರಿ, ತೆಲಸಂಗದಿಂದ ಬಂದಿರಿ, ಐಗರಿಂದ ಬಂದಿರಿ, ಅತನಿಯಿಂದ ಬಂದಿರಿ, ಜಮಖಂಡಿಯಿಂದ ಬಂದಿರಿ, ಬಿಜಾಪುರದಿಂದ ಬಂದಿರಿ, ಎಲ್ಲೆಲ್ಲಿಂದನೋ ಭಕ್ತರು ನೀವೆಲ್ಲ ಬಂದಿರಿ. ಇಲ್ಲಿ ಬರ್ತೀರಿ, ನಾವೆಲ್ಲ ಯಾತ್ರಿಕರು, ನಾವು ಭಕ್ತರಂತೇಳಿ ಅನ್ಕೊಂಡು ಬರ್ತೇವು, ದೇವರಿಗೆ ಕೈ ಮುಗಿತೇವು, ಎಲ್ಲ ಕೂಡಿ ಜಾತ್ರೆ ಮಾಡ್ತೇವು, 4 ಚಲೋ ಮಾತು ಕೇಳ್ತೇವು. ಹಿಂಗಂದ ಮನಿಗೆ ಹೋಗ್ಬಿಟ್ರೆ ಜಾತ್ರೆ ಚಲೋ ಆತ ಅಂತ ಅರ್ಥ. ಅದ ಬಿಟ್ಟ ಇಲ್ಲಿ ಬಂದ ಈ ಜಾಗ ನಂದಂದ್ರ ನಡೀತದ? ಈ ಜಾಗ ನಂದು, ಇಲ್ಲಿ ನಾ ಹೇಳದಂಗ ಕೇಳಬೇಕು, ನಾ ಮಾಡಿದಂಗ ನಾ ಮಾಡಬೇಕು ಅಂದ್ರೆ ನಡೀತದ? ಇಲ್ಲ. ನೋಡ್ರಿ, ಈ ಜಾತ್ರೆ ಚಂದ ಆಗಬೇಕಾಗಿತ್ತು, ಈ ತೇರು ಚಂದ ಆಗಬೇಕಾಗಿತ್ತು, ಈ ಯಾತ್ರೆ ಚಂದ ಆಗಬೇಕಾಗಿತ್ತು ಅಂದ್ರೆ ಹೆಂಗಿದ ದಿವ್ಯ ಕ್ಷೇತ್ರ, ನಾವು ಭಕ್ತರು, ನಾವು ಯಾತ್ರಿಕರು ಅಂತೇಳಿ ಬಂದ ಸುಮ್ಮನೆ ನೋಡ್ತೇವು, ಕೈ ಮುಗಿತೇವು, ಕಾಣಿಕೆ ಹಾಕ್ತೇವು, ಎಲ್ಲಾರು ಕೂಡಿ ಊಟ ಮಾಡ್ತೇವು, ಎಲ್ಲಾರು ಕೂಡಿ ತೇರು ಇಳಿತೇವು, ಎಲ್ಲಾರು ಭಕ್ತಿಯಿಂದ ಶಿವಾನುಭವ ಕೇಳ್ತೇವು, ಕೈ ಮುಗಿದು ಹೆಂಗ ಹೋಗ್ತೇವಲ್ಲ ಹಂಗ ನಾವು ಈ ಭೂಮಿಗೆ ಯಾತ್ರಿಕರಾಗಿ ಬಂದೆವು. ಸುಮ್ಮನೆ ಇರಬೇಕು, ಸಂಸಾರ ಮಾಡಬೇಕು, ಅನುಭವಿಸಬೇಕು, ಜ್ಞಾನವನ್ನ ಕೇಳಬೇಕು, ಎಲ್ಲಾನು ಕೇಳಿ ಎಲ್ಲಾನು ನೋಡಿ ಹೌದಪ್ಪ ಭಗವಂತನ ಇಟ್ಟಿದ್ದಿ ಅಂತೇಳಿ ಕೈ ಮುಗಿದು ಕರೆದಾಗ ಸುಮ್ಮನೆ ಹೋಗಬೇಕು. ಅದು ನಿಜವಾದ ಬದುಕಾಗ್ತದ, ಅದು ನಿಜವಾದ ಬದುಕಾಗ್ತದೆ. ಯವ್ವ ಹಿಂದಿದ್ದವ್ರು ನೋಡಿ ಚಪ್ಪಾಳೆ ತಟ್ಟೆ. ನಾನು ನೋಡಾಕತ್ತೀನಿ ಹೆಂಗ್ ಕೂತೀರ ಅಂತಂದ್ರೆ, ಈಗ ನಾವು ಯಾರ ಮುಂದೆ ಹೇಳಾಕತ್ತೀವಿ ಅಂದ್ರೆ ನಾ ಪೇಷಂಟ್ ಮುಂದೆ ಹೇಳಾಕತ್ತೀನೋ, ಇಲ್ಲಿ ಪೇಷಂಟ್ ಮುಂದೆ ಹೇಳಿದ್ರ ಅವ್ರು ನೀಟ್ ನಕ್ಕರ ನಗತಾರ. ಈ ನಗಲಾರ್ದವ್ರಿಗೆ ಏನಂತಾರ ಗೊತ್ತಾರ? ಒಂದ್ ಕಡೆ ನಗಲಾರ್ದವ್ರಿಗೆ ಏನಂತಾರ ಗೊತ್ತಾರ? ಈಗ ಎಲ್ಲಾನು ಬೇಸರ ಆಗೈತ್ರಿ ಸರ್, ಎಲ್ಲಾನು ಬೇಸರ ಆಗೈತಿ ಜೀವನ, ಪೂರ್ತಿ ಜೀವನ ಬೇಸರ ಆಗೈತಿ. ಎಲ್ಲಿ ಮಟ್ಟಕ್ಕೆ ಬೇಸರ ಆಗಿಬಿಟ್ಟೈತಂದ್ರ ಜೀವನ. ಯಾರ ನಗಸಾಕತ್ತಾರ ನಗುದಿಲ್ಲ, ಯಾರ ಸತ್ತಾಗ ಕಣ್ಣಾಗ ನೀರು ಬರುವುದಿಲ್ಲ. ಹತ್ರ ಎಲ್ಲಿ ನಮ್ದು ಪ್ರೆಸ್ಟೀಜ್ ಕಮ್ಮಿ ಆಕೈತೆ ಅನ್ನೋ ಮನಿಗ್ ಬಂದೈತಿ. ಕೂತ್ರ ಕುಂಡ್ರಂಗಿಲ್ಲ, ನಿತ್ರ ನಿಂದ್ರಂಗಿಲ್ಲ, ನಗಂಗಿಲ್ಲ, ಅಳಂಗಿಲ್ಲ, ಆಕ್ಷನ್ ಇಲ್ಲ, ಏನೂ ಇಲ್ಲ. ಹೆಂಗಿರ್ತಾರಂತಂದ್ರ ಈಗ ಸತ್ತಾಗ ಕುಣಿಯಾಗ ಇಟ್ಟಿರ್ತಾರಲ್ಲ ಅದು ಬೇರೆ ಅಲ್ಲ, ಏನು ಮಾಡಲಾರ್ದ ಸುಮ್ ಕೂತಿರ್ತ ಅವು ಬೇರೆ. ಹಂಗಿದ್ರೆ ಎದಕ್ ಬಂತ? ಅಲ್ಲಿ ಹೇಳ್ತಾ ಇದಾರ, ಯಾತ್ರಿಕರು ನಾವು ದಿವ್ಯ ಕ್ಷೇತ್ರ ವಿಲೋಕ, ಸತ್ರದಲ್ಲಿ ನೇಮದಿಂದ ನಡೆಯಲಿಕ್ಕೆ ಎಡೆ ಉಂಟೆ. ಈ ಭೂಮಿಗೆ ಬಂದೇವಂದ್ರೆ ಬಹಳ ಚಲೋ ತಂಗ ಬದುಕಿ ಹೋಗ್ಬಿಡು. ಹೆಂಗ ಬದುಕಿ ಹೋಗ್ಬೇಕಂದ್ರೆ ಒಂದ್ ಕಡೆ ಯಾರೊಬ್ಬರು ಹೇಳಿದ್ರು, ದೇವರಿಗೆ ನಾವು ಹೊಟ್ಟೆ ಕಿಚ್ಚು ಬರ್ಬೇಕಂತ, ಹಂಗ ಬದುಕಬೇಕಂತ. ಹೆಂಗ್ರಿ ಅಂತಾರ ದೇವ್ರಿಗೆ ಹೊಟ್ಟೆ ಕಿಚ್ಚು ಬದುಕುವಂಗಂತೇಳಿ. ನಾವು ಬಿಡ್ರಿ ಮನಿ ಮುಂದೆ ಯಾರು ಚಲೋ ಮನಿ ಕಟ್ಟಿದ್ರು ಹೊಟ್ಟೆ ಕಿಚ್ಚು ಆಗ್ತದೆ, ಯಾರ ಮನಿ ಮುಂದೆ ಕಾರ್ ತಗೊಂಬಂದ್ರೆ ಹೊಟ್ಟೆ ಉರಿತದ, ಯಾರ ಮನಿ ಮುಂದೆ ಚಲೋ ಬೈಕ್ ತಂದ್ರೆ ಹೊಟ್ಟೆ ಉರಿತದ. ಅಟ್ಟ ಯಾಕೆ ನಮ್ಮ ಅಣ್ಣನ ಮಕ್ಕಳು SSLC ಒಳಗೆ ಫಸ್ಟ್ ಬಂದ್ರೆ ಹೊಟ್ಟೆ ಉರಿತದ, ಹೌದಲ್ಲ? PUC ಒಳಗೆ ಫಸ್ಟ್ ಬಂದ್ರೆ ಹೊಟ್ಟೆ ಉರಿತದ. ಅದು ಹೋಲಿ ಬಿಡ್ರಿ, ಚಲೋ ತಂಗ ಊಟ ಮಾಡಿದ್ರು ನಮ್ಮ ಹೊಟ್ಟೆ ಉರಿತದ. ಎಷ್ಟರ ಮಟ್ಟಿಗೆ ಹೊಟ್ಟೆ ಉರ್ಕೊಳಕತ್ತೀರಿ? ಈ ಹೊಟ್ಟೆ ಉರಿಯೋದ್ರಿಂದ ಮಹಾಭಾರತ ಆಗಿದ್ದು. ಅದಕ್ಕ ಹಂಗಲ್ಲ, ಹೆಂಗ ಬದುಕಬೇಕಂದ್ರ ದೇವರಿಗೂ ಕೂಡ ಹೊಟ್ಟೆ ಕಿಚ್ಚು ಬರ್ಬೇಕಂತ. ಹೆಂಗ ಬದುಕಬೇಕು? ಸಿದ್ದೇಶ್ವರ ಸ್ವಾಮಿಗಳು ಲಿಂಗೈಕ್ಯ ಆದಾಗ ಬಿಜಾಪುರದೊಳಗಿರುವಂತಹ ಸಿದ್ದೇಶ್ವರ ಗುಡಿ ಬಹಳ ದೊಡ್ಡ ಪ್ರಮಾಣದ. ಯಾರು ಸಿದ್ದೇಶ್ವರ ಗುಡಿಗೆ ಹೋಗ್ಲಿಲ್ಲ, ಸಿದ್ದೇಶ್ವರ ಸ್ವಾಮಿಗಳ ದರ್ಶನಕ್ಕೆ ಹೋದ್ರು. ಇಡೀ ಎಲ್ಲಾ ಬಿಜಾಪುರದಾಗಿರುವಂತಹ ಎಲ್ಲಾ ದೇವಸ್ಥಾನಗಳು ಕದ ಹಾಕಿದ್ದು, ಆದ್ರೆ ಸಿದ್ದೇಶ್ವರ ಸ್ವಾಮಿಗಳನ್ನ ದರ್ಶನಕ್ಕೆ ಎಲ್ಲರೂ ಹೋಗಿದ್ರು. ಅಂದ್ರ ವಿಚಾರ ಮಾಡ್ರಿ, ಹೆಂಗಿರ್ಬೇಕಂದ್ರ ನಾವು ಬದುಕಿದ್ರೆ ಹೆಂಗಿರ್ಬೇಕಂದ್ರ ದೇವ್ರ ಮಗ್ಳಿದ್ರು ದೇವ್ರಿಗೆ ಕೈ ಮುಗಿಬಾರ್ದು. ಬದುಕಿದ್ರೆ ದೇವ್ರ ಹಂಗಲ್ಲಪ್ಪ, ಇವನಂಗ ಬದುಕಬೇಕು, ಮಾಣಿಕ್ಯ ಪ್ರಭುವಿನಂಗನ ಬದುಕಬೇಕು, ಅಥವಾ ಈ ಮುರುಗೇಂದ್ರ ಶ್ರೀಯೋಗಿಗಳ ಹಂಗನ ಬದುಕಬೇಕು ಅನ್ನುವಷ್ಟರ ಮಟ್ಟಿಗೆ ನಾವು ಬದುಕಿದೇವು ಅಂದ್ರೆ ಜೀವನ ಸಾರ್ಥಕ ಆಗ್ತದ. ಬಹಳ ಚಲೋ ತಂಗ ಬದುಕಬೇಕು. ಹೆಂಗ ಬದುಕಬೇಕು? ಮಹಾತ್ಮರಾಗುದೇನು ಬೇಡ್ರಿ ನಾವೆಲ್ಲ. ಇವತ್ತ ಬಸವಣ್ಣಂಗ ಮಹಾತ್ಮರಾಗೋದು ಬೇಡ, ಅತನಿ ಮುರುಗೇಂದ್ರ ಶಿವಯೋಗಿಗಳಂಗ ಮಹಾತ್ಮರಾಗೋದು ಬೇಡ, ಅಕ್ಕನಷ್ಟು ವೈರಾಗ್ಯನೂ ಬೇಡ. ಮತ್ ಹೆಂಗಿರ್ಬೇಕ್ರಿ ಅಜ್ಜರ? ಮಾಣಿಕ್ಯ ಪ್ರಭುವಿನಂಗನು ಮಹಾತ್ಮರಾಗೋದು ಬೇಡ. ನಾವೇನು ಬಹಳ ದೊಡ್ಡ ಮಹಾತ್ಮರಾಗೋದೇನು ಬೇಕಾಗಿಲ್ಲ. ಈಗಿನ ದಿನಮಾನದೊಳಗೆ, ಈಗಿನ ಕಾಲದಾಗ ನಿಜವಾಗ್ಲೂ ಚಲೋ ಮಾನವರಾಗಿ ಬದುಕಿದ್ರೆ ಸಾಕು, ಆ ಭಗವಂತ ನಮ್ಮನ್ನು ಮೆಚ್ಚಿಸ್ತಾನ ಅನ್ನೋದನ್ನ ನಾವು ತಿಳಿಯಾಗಿ ಇಟ್ಕೊಳ್ಬೇಕು. ಇತ್ತ ಬಹಳ ಏನ್ ವಿಚಾರ ಮಾಡಂಗಿಲ್ಲ. ಚಲೋ ತಂಗ ಬದುಕಬೇಕ್ರಿ. ಹೆಂಗ ಬದುಕಬೇಕ್ರಿ? ಇನ್ನೊಬ್ಬರು ಹೊಟ್ಟಿ ಉರಿಸಿ ಬದುಕಬಾರ್ದು, ಇನ್ನೊಬ್ಬರನ್ನ ಅಳಿಸಿ ಬದುಕಬಾರ್ದು, ಎಲ್ಲರನ್ನ ನಗಿಸಿ ಬದುಕಬೇಕು. ನಗಬೇಕ್ರಿ. ಹೆಂಗ ನಗಬೇಕು ಅಂತಂದ್ರೆ ಇನ್ನೊಬ್ಬರಿಗೆ ನಿಮ್ಮ ನಗು ತ್ರಾಸ ಆಗಿರಬಾರ್ದು. ನಗಬೇಕು, ಮನಸ್ಸು ಬಿಚ್ಚಿ ನಗಬೇಕು. ಒಂದಿಷ್ಟು ಜನ ನಗತಿರ್ತಾರ, ಗಂಟಲದಿಂದ ನಗತಿರ್ತಾರೆ. ಒಂದಿಷ್ಟು ಜನ ನಗತಿರ್ತಾರ, ಇಡೀ ಸ್ಟೇಜ್ ನಡಕ್ತಿರ್ತಾರೆ, ಹಂಗ ನಗತಿರ್ತಾರೆ. ಒಂದಿಷ್ಟು ಜನ ನಗತಿರ್ತಾರ, ಒಬ್ಬರು ಕಿವಿನ ನಮ್ಮ ಎರಡು ಕಿವಿ ಮುಚ್ಕೋಬೇಕು ಅನ್ನೋ ಅಷ್ಟರ ಮಟ್ಟಿಗೆ ನಗತಿರ್ತಾರೆ.
ಆದರೆ ನಗು ಹೆಂಗಿರಬೇಕು ಅಂತಂದ್ರೆ ನಿನ್ನ ನಗು 4 ಜನಕ್ಕೆ ನಗು ತರಿಸುವಂಗಿರಬೇಕು. ನಿನ್ನ ನಗು 4 ಜನ ಸಂತೋಷ ಪಡುವಂಗಿರಬೇಕು ಹೊರತು ನಿನ್ನ ನಗು ಇನ್ನೊಬ್ಬರಿಗೆ ತ್ರಾಸ ಆಗುವಂಗಿರಬಾರದು. ನಿನ್ನ ನಗು ಇನ್ನೊಬ್ಬರಿಗೆ ನೋವಾಗುವಂಗಿರಬಾರದು. ನಗಬೇಕು. ಹೆಂಗ ನಗಬೇಕಂದ್ರೆ ಎಲ್ಲರೂ ಖುಷಿ ಪಡುವಂಗ ನಗಬೇಕು. ನಕ್ರ ನಾವು ನಕ್ಷತ್ರ ಆಗುವಂಗ ನಗಬೇಕು ಅಂತ ಹೇಳಿ ಒಂದು ಕಡೆ ದ ರಾ ಬೇಂದ್ರೆ ಅವರು ಹೇಳ್ತಾರೆ. ಚಲೋ ತಂಗಿರಬೇಕು, ಚಲೋ ತಂಗ ಬದುಕಬೇಕು. ಬದುಕಾಕ ಬಂದೇವಿ ಇಲ್ಲಿ, ಇನ್ನೊಬ್ಬರನ್ನ ಹೀಯಾಳ್ಸಾಕ ಬಂದಿಲ್ಲ. ಮನುಷ್ಯ ಬರೀ ತುಳಿದ್ರಾಗನ, ಎಲ್ಲರೂ ತುಳಿದ್ರಾಗನ ಜೀವನ ಸಾಗಿಸೋದಲ್ಲ. ಚಲೋ ತಂಗ ಬದುಕೋದ್ರಿ. ಎಲ್ಲರೂ ಒಪ್ಪುವಂಗ ಬದುಕೋಬೇಕು, ಎಲ್ಲರೂ ಅಪ್ಕೊಳ್ಳೋಂಗ ಬದುಕಬೇಕು. ನಮ್ಮ ಜನ ಹೆಂಗದಾರ ಗೊತ್ತ? ಇದ್ದಾಗೇನೋ ನೋಡಂಗಿಲ್ಲ. ನೋಡ್ರಿ, ನೀವು ತಂದೆ ತಾಯಿಗಳು ಇದ್ದಾಗ ಅವ್ರನ್ನ ಯಾವತ್ತೂ ನೋಡಿರಂಗಿಲ್ಲ. ಅವ್ರು ಕೇಳಿದ ಬಟ್ಟೆ ತಂದು ಕೊಟ್ಟಿರಂಗಿಲ್ಲ, ಅವ್ರು ಕೇಳಿದ ಊಟ ತಂದು ಕೊಟ್ಟಿರಂಗಿಲ್ಲ, ಅವ್ರು ಏನ್ ಕೇಳ್ತಾರ ಅದನ್ನ ಏನು ತಂದು ಕೊಟ್ಟಿರಂಗಿಲ್ಲ. ಆದ್ರ ಸತ್ತ ಮ್ಯಾಗ ಅವ್ರನ್ನ ಮಣ್ಣಾಗ ಹಿಟ್ಟ ಮ್ಯಾಗ 4 ದಿವಸಕ್ಕ ಅವ್ರಿಬ್ಬರದು ಫೋಟೋ ಇಟ್ಟ ಚಲೋ ಸೀರಿ, ಚಲೋ ಬಟ್ಟಿ, ಅವ್ರ ಏನೇನ್ ಇಷ್ಟ, ಹೋಳ್ಗಿ, ತುಪ್ಪ, ಕಡುಬ, ಅದನ್ನ ಇದನ್ನ, ಆಮೇಲೆ ಸಿಗರೇಟ, ಬೀಡಿ, ಇದನ್ನ ಇಟ್ಟ ಯಪ್ಪ ನಿನಗ ಅರ್ಪಣೆ ಅಂತ ಹೇಳ್ತಾರ. ಇದ್ದಾಗ ಮನಸ್ಸಿಗೆ ನೆಮ್ಮದಿ ಕೊಡ್ಲಾರ್ದಂತಹ ಮಕ್ಕಳು, ಇದ್ದಾಗ ಮನಸ್ಸಿಗೆ ಶಾಂತಿ ಕೊಡ್ಲಾರ್ದಂತಹ ಮಕ್ಕಳು ಸತ್ತ ಮ್ಯಾಗ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ಪೂಜೆ ಮಾಡಿಸಿದ್ರೆ ಆತ್ಮಕ್ಕೆ ಶಾಂತಿ ಸಿಗುತ್ತೇನ್ರಿಪ್ಪ? ಇಲ್ಲ. ಇದ್ದಾಗ ಎಲ್ಲರನ್ನು ಅಪ್ಪಗೊಂಡು ಬದುಕಿದ್ರೆ ಅದು ನಿಜವಾದ ಬದುಕಾಗಕ್ಕೆ ಸಾಧ್ಯ, ಅದು ನಿಜವಾದ ಬದುಕಾಗಕ್ಕೆ ಸಾಧ್ಯ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ದೇವರಲ್ಲಿ ಬೇಡ್ಕೊಳ್ಬೇಕು. ಹೆಂಗ ಬೇಡ್ಕೊಳ್ಬೇಕಂದ್ರೆ ಚಲೋದ ಬೇಡ್ಕೊಳ್ಬೇಕು. ಈಗ ಎಲ್ಲ ಹೆಂಗಾಗೈತೆ ಅಂದ್ರೆ ಕೈ ಮುಗಿದು ಯಾವಂದ್ರೆ ಸಾಕು, ದೇವ್ರ ನನಗ್ ಒಳ್ಳೇದು ಮಾಡ್ತಿ ಬಿಡ್ತೀವಿ ಗೊತ್ತಿಲ್ಲ, ನಮ್ಮ ಮನಿ ಮುಂದಿನವ್ರ ಮನಿ ಹಾಳಾಗಿ ಬಿಡ್ಬೇಕು. ಈಗೆಲ್ಲ ಹಿಂಗ್ ಬಂದವ್ರಿಗೆ ಬೇಡ್ಕೊಳ್ಳೋದು. ಮೊದಲೆಲ್ಲ ಚಲೋ ಬೇಡ್ಕೊಳ್ತಿದ್ರಿ, ಎಲ್ಲ ಕೆಟ್ಟದೇ ಬೇಡ್ಕೊಳಕತ್ತಾರ. ನನ್ನ ಉದ್ಧಾರ ಆಗುತ್ತಿಲ್ಲ ಗೊತ್ತಿಲ್ಲ, ಬೇರೆದವ್ರು ಹಾಳಾಗ್ಬೇಕು. ಹಂಗ ಬೇಡ್ಕೊಂಡ್ರೆ ವಿಚಾರ ಮಾಡ್ರಿ. ದೇವರಿಗೆ ತಿಪ್ಪಿ ಮ್ಯಾಗ ಬೆಳೆದಿರುವಂತಹ ಪತ್ರಿ, ತಿಪ್ಪಿ ಮ್ಯಾಲೆ ಬೆಳೆದಿರುವಂತಹ ಹೂವ, ಇನ್ನ ತಿಪ್ಪಿ ಮ್ಯಾಗ ಬೆಳೆದಿರುವಂತಹ ತುಳಸಿ ಭಗವಂತನಿಗೆ ಸಮರ್ಪಣೆ ಆಗ್ತದೆ. ಆದ್ರ ಮನಸ್ಸಿನ್ಯಾಗ ತಿಪ್ಪಿ ಇಟ್ಟುಕೊಂಡು ಏನ್ರ ದೇವರಿಗೆ ಎರಿಸಿದೆ ಅಂದ್ರೆ ಅದು ಯಾವ ಕಾರಣಕ್ಕೂ ಕೂಡ ಭಗವಂತನಿಗೆ ಸಮರ್ಪಣೆ ಆಗುವುದಿಲ್ಲ. ಮನಸ್ಸಿನೊಳಗೆ ಒಳ್ಳೆಯದನ್ನ ಇಟ್ಟುಕೊಳ್ಬೇಕು. ಹೆಂಗ ಬದುಕಬೇಕಂದ್ರೆ ಎಲ್ಲಾರು ಒಪ್ಕೊಳ್ಳುವಂಗ ಬದುಕಬೇಕು. ಯಾರೋ ಒಬ್ಬ ಇದ್ದಂತ ಇಡೀ ಊರಿಗೆನ ಬೇಡಾಗಿತ್ತು. ಎಷ್ಟರ ಮಟ್ಟಿಗೆ ಇಡೀ ಊರಿಗೆ ಜಗಳ ಹಚ್ಚಿದಂತೆ. ಹೆಂಗ ಜಗಳ ಹಚ್ಚಿದಂದ್ರ ಅವ ಬೆಳಿಗ್ಗೆ ಎದ್ದ ಜಳಕ ಮಾಡ್ಬೇಕಂದ್ರೆ ಜಗಳ ಹಚ್ಬೇಕು. ಹಿಂಗ ಜಗಳ ಹಚ್ತಿದ್ದ. ಮನಿ ಮುಂದಿನವರಿಗೆ, ಮನಿ ಹಿಂದಿನವರಿಗೆ, ಓಣೆಯವನವರಿಗೆ, ಆ ಕಡೆಯವ್ರಿಗೆ, ಈ ಕಡೆ ಊರ್ ಹೊರಗೆ ಎಲ್ಲರಿಗೆ ಜಗಳ ಹಚ್ಚಿ, ಇಡೀ ಊರಿಗೆ ಜಗಳ ಹಚ್ಚಿದ. ಒಂದು ದಿನ ಏನಾತಪ್ಪ ಅಂತಂದ್ರ, ಎಷ್ಟಾದ್ರೂ ವಯಸ್ಸಾಗೋದು ನೋಡ್ರಿ, 80 ವರ್ಷ ಆಗಿತ್ತು. ಅವ್ ಗೊತ್ತಾತ, ನಾಳೆ ನಾ ಸತ್ತಾಗ ಯಾರು ನಾನು ನೋಡಾಕ್ ಬರುದಿಲ್ಲ. ಯಾಕಂದ್ರೆ ಇಡೀ ಊರಿಗೆ ಬೇಡಾಗಿ ನಾನು ಯಾರು ನೋಡಾಕ್ ಬರುದಿಲ್ಲ ಅಂತೇಳಿ ಸೀದಾ ಈಗ ಪ್ರವಚನ ನಡೆದಿತ್ತು. ಪ್ರವಚನ ಮುಗಿತ್ತು. ವೇದಿಕೆ ಮ್ಯಾಗ ಬಂದ ಎಲ್ಲರಿಗೂ ಕೈ ಮುಗಿದ. ಅವ್ವಾರ, ಅಣ್ಣಾರ, ಹಿರಿಯರ ಎಲ್ಲರಿಗೂ ಶರಣಾರ್ಥಿ. ನನಗ್ ಗೊತ್ತೈತಿ ನೀವು ನನ್ನ ಮ್ಯಾಗ ಬಹಳ ಸಿಟ್ಟದಿ, ಇಡೀ ಊರಿಗೆ ಜಗಳ ಹಚ್ಚಿನಿ, ಇಡೀ ಊರ ಹಾಳು ಮಾಡೀನಿ ಅಂತೇಳಿ ನನಗ್ ಗೊತ್ತೈತಿ. ಹಂಗೇನಾರ ನಿಮಗ ಅನಿಸಿದ್ರ ನನ್ನ ತಪ್ಪಾಗೈತಿ, ಕ್ಷಮಿಸ್ರಿ. ನಿಮಗ ಕ್ಷಮಿಸಾಕ ಆಗ್ಲಿಲ್ಲ ಅಂತಂದ್ರ ಏನ್ ಮಾಡ್ರಪ್ಪ ಅಂತಂದ್ರ ದಯಮಾಡಿ ನಾಳೆ ನಾ ಸತ್ತಾಗ ಯಾರು ಹಾರ ತಗೊಂಡ್ಬರಕ್ ಹೋಗ್ಬೇಡಿ. ಮತ್ ಏನ್ ತಗೊಂಡ್ಬರ್ಬೇಕು? ಯಾರು ಹಾರ ತಗೊಂಡ್ಬರ್ಬೇಕು ಹೋಗ್ಬೇಡ್ರಿ, ಎಲ್ಲಾರು ಮಳಿ ತಗೊಂಡ್ ಬರ್ರಿ. ಎಲ್ಲಾರು ಮಳಿ ತಗೊಂಡ್ ಬರ್ರಿ. ಮಳಿ ತಗೊಂಡು ಏನ್ ನಿಮ್ಗೆ ಎಷ್ಟು ಸಿಟ್ಟು ಐತೆ ನನ್ನ ಶರೀರನ ಬಡೀರಿ ಅಂತ ಎಲ್ರು ಖುಷಿ ಆದ್ರು, ಎಲ್ರು ಚಪ್ಪಾಳೆ ತಟ್ಟಿದ್ರು. ಯಾವತ್ತೂ ವೇದಿಕೆ ಹತ್ತಿ ತಪ್ಪ ತಂದಾವಲ್ಲ ಬಿಟ್ಟಾವಲ್ಲ, ಇವತ್ತು ಬಂದ ಕೈ ಮುಗಿದ ತಪ್ಪಾಗೈತಿ ಅಂತಂದ ಕೂಡ ಎಲ್ಲರೂ ಖುಷಿಯಾಗಿ ಪ್ರವಚನಕಾರ ತಂದಿರುವ ಹಾರ ಇವನಿಗೆ ಹಾಕಿದ್ರಂತ. ಮುಂದೆ ಎಲ್ಲಾ ಪ್ರವಚನ ಮುಗಿತು. ಏನಾಯ್ತು? 15 ದಿವಸಕ್ಕೆ ಆಕಸ್ಮಿಕವಾಗಿ ಅವ ಸತ್ತ. ಇಡೀ ಊರ್ ಜನ ಏನ್ ಮಾಡ್ತಂದ್ರೆ ಎಲ್ಲರೂ ಮ್ಯಾಗ ಸಿಟ್ಟಿದ್ರು. ಇಡೀ ಊರ್ ಜನ, ಸುತ್ತಮುತ್ತಲಿ ಜನ ಎಲ್ಲಾರು ಮಳಿನ ತಗೊಂಡ್ ಬಂದ್ರು. ಮಳಿ ತಗೊಂಡು ಬಂದ್ ಹೆಂಗ ಸಾಲ ಹಚ್ಚಿದ್ರಿ. ಹಂಗ ಅರ್ಧ ಸಾಲ ಮುಗಿದಿತ್ತು. ಶರೀರದ ತುಂಬಾ ಮಳಿ ಸುತ್ತಿಗೆ ಯಾರು ಹಾರ ತಂದಿದ್ರಿ. ಎಲ್ಲ ಪೂರ್ತಿ ಶರೀರ ಮುಳುಗಿತ್ತು. ಆಟ ತೊಡಗಿನ ಪೊಲೀಸರ ವ್ಯಾನ್ ಬಂದ್ಬಿಡ್ತು. ಎಲ್ಲರೂ ಲೈನ್ ಹಚ್ಚಾರ. ಎಲ್ಲಾರು ಕಿಶದಾಗ ಒಂದು ಕೈಯಾಗ ಮಳಿ, ಒಂದು ಕೈಯಾಗ ಸುತ್ತಿಗೆ. ಎಲ್ಲರೂ ಹಿಂದಕ್ಕೆ ಸರಿ ಯಾಕೆ ಬೇಕು ಬಿಡಪ್ಪ ಅಂತೇಳಿ. ಅವಾಗ ಯಾರ್ಯಾರು ಎಲ್ಲೆಲ್ಲಿ ನಿಂತಿರಲ್ಲೇ ನಿಂದಿರ್ಬೇಕು, ಏನೇನು ಕೈಯಾಗಿ ಹಿಡ್ಕೊಂಡಿರೋದನ್ನ ಹಿಡ್ಕೊಂಡ ನಿಂದಿರ್ಬೇಕು. ಯಾರ ಹಿಂದಕ್ಕೆ ಸರಿತಂದ್ರೆ ಲಾಠಿ ಎಟ್ಟು ಬೀಳ್ತಾವ.
ಅಟ್ಟನ ಎಲ್ರು ಗಪ್ಪ. ಹಿಂಗ 4 ಜನ ಹಿರಿಯರಿದ್ರಲ್ರಿ ಅವ್ರು ಬಂದ್ರು. ಯಾಕ್ರಿ ಸರ್ ಎದಕ್ ಬಂದಿರಿ? ನೋಡಪ್ಪ ಇಲ್ಲಿ ಏನೋ ನಡೆಯಕತ್ತ ಬಂದೆವು. ನೋಡ್ರಿ ಸರ, ಅವ ಈ 15 ದಿವಸದಿಂದ ನಮ್ಮ ಊರಾಗ ಪ್ರವಚನ ನಡೆದಿರ್ತಾವ. ಏನ್ ಹೇಳ್ಯಾನ? ಸತ್ತಾಗ ಹಾರ ತಗೊಂಡ್ ಬರ್ಬೇಡ್ರಿ, ಮಳಿ ತಗೊಂಡ್ ಬಡಿರಿ ಅಂದ್ಯಾನ. ಅದ್ರ ಸಂಬಂಧ ನಾವೆಲ್ಲಾ ತಗೊಂಡು ಮಳಿ ತಗೊಂಡ್ ಬಡಿಯಾಕತ್ತೀವಿ. ನೋಡಪ್ಪ, ನಮಗೂ ಒಂದು ಲೆಟರ್ ಬಂದೈತಿ. ಏನ್ ಲೆಟರ್ ಬಂದೈತ್ರಿ ಸರ ಹೇಳ್ರಿ ಅಂದಾಗ, ನೋಡಪ್ಪ ಅವ ಏನ್ ಲೆಟರ್ ಕಳಿಸ್ಯಾನಪ್ಪ ಅಂತಂದ್ರ 15 ದಿವಸದಿಂದ ಒಂದು ಲೆಟರ್ ಬಂದೈತಿ. ನಾಳೆ ನಾ ಏನ್ರ ಸತ್ನಪ್ಪ ಅಂತಂದ್ರ ನಂದು ಸಾಮಾನ್ಯ ಸಾವಲ್ಲ, ಇಡೀ 3 ಜನ ನನಗೆ ಮಳಿ ಬಡದ ಸಾಯಿ ಹೊಡೆದಾರ ಅಂತೇಳಿ ಒಟ್ಟರನ್ನು ಜೈಲಿಗೆ ಕರ್ಕೊಂಡು ಹೋಗ್ರಿ ಅಂದಂತ. ಇದ್ದಾಗೂ ಸುಖ ಕೊಡ್ಲಿಲ್ಲ, ಸತ್ತಾಗೂ ಸುಖ ಕೊಡ್ಲಿಲ್ಲ. ಹಿಂಗ ಬದುಕಿದ್ರ ಬದುಕಂತಾರ, ಹಿಂಗ ಬದುಕಿದ್ರ ಬದುಕಂತಾರ. ಬದುಕನ್ನೋದಿಲ್ಲ, ಇದಕ್ಕೆ ಜಗಳ ಅಂತಾರ. ಚಲೋ ತನಕ ಬದುಕಬೇಕ್ರಿ. ನೋಡ್ರಿ, ಇದ್ದಾಗ ಎಲ್ಲರಿಗೆ ಒಳ್ಳೇದ್ ಮಾಡ್ಬೇಕು. ನಮ್ಮ ಜನ ಹೆಂಗ್ ಗೊತ್ತನ್ರಿ, ಸತ್ತಾಗ ನಮ್ಮ ಚಟ್ಟ ಹೊರಾಕ ಬಹಳ ಜನ ಹೆಗಲು ಕೊಡೋರು ಅದಾರ. ಸತ್ತಾಗ ನಮ್ಮ ಚಟ್ಟ ಹೊರಾಕ ಬಹಳ ಜನ ಹೆಗಲು ಕೊಡೋರು ಅದಾರ. ಅವ್ರು ದೊಡ್ಡವ್ರು ಅನ್ಕೊಂಡಿರೇನ? ಅಲ್ಲ. ಅವ್ರು ನಮ್ಮ ಹಿತೈಷಿ ಅನ್ಕೊಂಡಿರೇನ? ಅಲ್ಲ. ಸತ್ತಾಗ ನಮ್ಮ ಚಟ್ಟಕ್ಕೆ ಹೆಗಲು ಕೊಟ್ಟವರ ದೊಡ್ಡವರಲ್ಲ, ನಮ್ಮ ಹಿತೈಷಿಗಳಲ್ಲ. ನಾವು ಬದುಕಿನಾಗ ಬಿದ್ದಾಗ ನಮ್ಮ ಕೈ ಹಿಡಿದು ಯಾರ ಬದುಕನ್ನ ಮುಂದೆ ಹಿಡಿಸ್ಯಾರಲ್ಲ, ಅವರು ನಮ್ಮ ಬದುಕಿನ ದೊಡ್ಡವರು ಮತ್ತು ಹಿತೈಷಿಗಳಂತೇಳಿ ನಾವು ತಿಳ್ಕೊಂಡು ಬದುಕಬೇಕು. ಹಿಂಗ ಬದುಕ್ರಿ. ಹೆಂಗೆಂಗೋ ಬದುಕೋದಲ್ಲ, ಚಲೋ ತಂಗ ಬದುಕ್ಬೇಕ್ರಿ. ಬಸವನ ನಂಗೆ ಬದುಕಾಗಲ್ಲ, ಅಕ್ಕ ನಂಗೆ ಬದುಕಾಗಲ್ಲ. ನಮ್ಮ ಅವುಗಳಿಗೆ ಹೇಳಾಕತ್ತಿನಾರ ಏನಂತ, ಅಕ್ಕನಷ್ಟು ವೈರಾಗ್ಯ ನಮಗೆ ಯಾರಿಗೆ ಬರಾಕ್ ಸಾಧ್ಯ ಇಲ್ಲ. ನಾವೇನು ಮನಿ ಬಿಟ್ಟು ಬಾ ಅಂದಿಲ್ಲ, ಬಟ್ಟಿ ಬಿಟ್ಟು ಬಾ ಅಂದಿಲ್ಲ, ಇನ್ನು ಗಂಡನ ಬಿಟ್ಟು ಬಾ ಅಂದಿಲ್ಲ, ಅವ್ವನ ಬಿಟ್ಟು ಬಾ, ಅಪ್ಪನ ಬಿಟ್ಟು ಬಾ, ಏನೂ ಬಿಟ್ಟು ಬಾ ಅಂದಿಲ್ಲ. ಆದ್ರೆ ಏನು ಬಿಡಬೇಕು ಅಂತಂದ್ರೆ, ಅಕ್ಕನಂಗ ಈಗಿನ ದಿನಮಾನದೊಳಗೆ ಆಗ್ಬೇಕಾಗಿತ್ತು ಅಂತಂದ್ರೆ ನೀವು ಚಾಡಿ ಹೇಳೋದು ಬಿಡಬೇಕು, ಮನಿ ಹಾಳು ಮಾಡೋದು ಬಿಡಬೇಕು, 4 ಮಂದಿ ಮುಂದೆ ಲಿಂಬಿಯನ್ನು ಒಗೆದು ಬಿಡಬೇಕು, 4 ಮಂದಿ ಕೂಡಿ ಮಾತಾಡೋದು ಬಿಟ್ಟಿದ್ದಾದ್ರೆ ಈಗಿನ ದಿನಮಾನದ ಅಕ್ಕ ಮಾದೇವಿ ನೀವುಗಳಾಗ ಸಾಧ್ಯ ಅಂತ ನಾನು ಭಾವಿಸ್ಕೊಳ್ತೀನಿ. ನೀವ್ ಯಾರು ತಟ್ಟಲ್ಲ, ನೀವು ಚಪ್ಪಾಳೆ ಅವ್ರಕ್ಕ ತಟ್ಟಿದ್ರ. ಅವ್ರದೇ ಹೇಳ್ತೀನಿ ಕೇಳ್ರಿ, ನಾನು ಅವ್ರದೇನು ಬಿಡಂಗಿಲ್ಲ, ಅವ್ರದೇನು ನಿಮ್ಗೆ ಗಟ್ಟಾಗತ್ತ. ಅವ್ರಿಗೆ ಹೇಳೋದ ಈಗ ನಮ್ಮ ಮನಗಳು ಏನ್ ಬಿಡ್ಬೇಕಂದ್ರೆ ಸ್ವಲ್ಪ ಚುಟ್ಟ ಸೇರೋದು ಬಿಡಬೇಕು. ಚುಟ್ಟ ಸೇದ್ರಿ ಮಕ್ಕಳ ಮುಂದೆ ಯಾವತ್ತೂ ಸೇದಾಕ. ತಂಬಾಕು ತಿನ್ರಿ, ಮಕ್ಕಳ ಕಡೆ ಯಾವತ್ತೂ ತರ್ಸಾಕ್ ಹೋಗ್ಬೇಡ್ರಿ. ಗುಟ್ಕ ತಿನ್ರಿ, ಮಕ್ಕಳ ಕಡೆ ಯಾವತ್ತೂ ತರ್ಸಾಕ್ ಹೋಗ್ಬೇಡ್ರಿ. ನೀವು ಸೇದು ಬಿಡಿ. ಮಕ್ಕಳ ನಮ್ಮಕ್ಕ ಏನು ಸೇದಂಗಿಲ್ಲ ಅಂತೇಳಿ ನೀವೇನ್ರ ತರಿಸಿದಂದ್ರೆ, ನಮ್ಮಪ್ಪ ಇದನ್ನ ಸೇರ್ತಾನ ಅಂತಂದ್ರೆ ಇದ್ರೊಳಗೆ ಏನೋ ಸುಖ ಐತೆ ಅಂದ್ರೆ ನಾಳೆ ಗೊತ್ತಿಲ್ಲ ಅರ್ಧಂಗ ಅವ ಸೇದಿರ್ತಾನೆ. ನಮ್ಮಪ್ಪ ಗುಟ್ಕ ತರಿಸ್ತಾನಂದ್ರೆ ಇದ್ರೊಳಗೆ ಏನೋ ಸುಖ ಐತೆ ಅಂತ ನಾಳೆ ಅವನು ತಿಂತಿರ್ತಾನೆ. ನೋಡ್ರಿ, ಅವ್ವ ಹಾಲು ಕುಡಿಸ್ತಾಳ ಅಂತೇಳಿ ಮಗ ಹಾಲು ಕುಡಿತಿರ್ತಾನ, ಅಪ್ಪ ಹಾಲು ಕುಡಿಸ್ತಾನ ಅಂತೇಳಿ ಮಗ ಹಾಲು ಕುಡಿತಿರ್ತಾನ. ನೀವು ಹಾಲು ಕುಡಿದ್ರ ಅಂದ್ರೆ ನಾಳೆ ಮಕ್ಕಳು ಕೂಡ ಹಾಲು ಕುಡಿತಾವ ಅನ್ನೋದು ತಲೆಯಾಗಿ ಇಟ್ಟುಕೊಂಡು ಬದುಕಬೇಕು. ಯಾವತ್ತು ಚಟ ಮಾಡ್ರಿ ನಿಮಗೆ ಬ್ಯಾಡ ಅನ್ನೋದಿಲ್ಲ, ಯಾಕಂದ್ರೆ ನೀವು ಯಾವ ಕಾರಣಕ್ಕೂ ಬ್ಯಾಡ ಅಂದ್ರೂ ನೀವು ಬಿಡುದಿಲ್ಲ. ಆದ್ರೆ ಚಟ ಹೆಂಗ ಮಾಡ್ಬೇಕಂದ್ರೆ ಮಕ್ಕಳಿಗೆ ಗೊತ್ತಾಗಲಾರ್ದಂಗೆ ಚಟವನ್ನ ಮಾಡ್ರಿ ಅನ್ನುವಂತಹ ಮಾತನ್ನ ತಮಗೆಲ್ಲರಿಗೂ ಹೇಳಿ ಹೆಂಗಿರಬೇಕು ಅಂತಂದ್ರೆ, ಜೀವನದೊಳಗ ಬಸವನ ನಂಗ ಅತನಿ ಮುರುಗೇಂದ್ರ ಶಿವಯೋಗಿಗಳಂಗಿರಬೇಕು. ಅತನಿ ಅಜ್ಜವರು ಹೆಂಗಿದ್ರು ಗೊತ್ತನ್ರಿ? ಯಾರೋ ಒಬ್ರು ಬಂದ್ರಂತ, ಮಠದ ಗದಿಗೆ ಬಾಕಲಿಗೆ ಬೆಳ್ಳಿ ಬಡದ್ರಂತ. ಬೆಳ್ಳಿ ಬಡದ್ ಹೋಗನ ಅಜ್ಜ ಅಲ್ಲಿರುವಂತಹ ಗುರುಗಳು ಬಂದು ಅತನಿ ಅಜ್ಜವ್ರು ಹೇಳಿದ್ರಂತ, ಬುದ್ಧಿ ಯಾರ ಬಂದ ಮಠಕ್ಕೆ ಬೆಳ್ಳಿ ಬಡದ್ ಹೋಗ್ಯಾರ್ರಿ? ಹೌದಾ, ಚಲೋ ಆಯ್ತು. 2 ದಿವಸ ಆಗಿತ್ತು, ಯಾರೋ ಒಬ್ಬ ರಾತ್ರಿ ಬಂದು ಬೆಳ್ಳಿ ಒಟ್ಟು ಕಿತ್ಕೊಂಡ್ ಹೋದಂತ. ಅವಾಗ ಅಜ್ಜರ ಬಂದ್ ಮತ್ತ, ಅಜ್ಜರ ಬೆಳ್ಳಿ ಯಾರ ಕಿತ್ಕೊಂಡು ಹೋಗ್ಯಾರ? ಹೌದಾ, ಇದ್ದಾವ ತಂದು ಹಾಕಿದ, ಇಲ್ಲ ತಗೊಂಡು ಹೋದ ಅಂದ್ರ ಎಷ್ಟು ತೃಪ್ತಿ ಭಾವ ನೋಡ್ರಿ. ಸಾಕನ್ನುವಷ್ಟು ಬದುಕಬೇಕು ನೋಡ್ರಿ. ನೀವು ಊಟ ಹೊಟ್ಟೆ ತುಂಬಂದ್ರೆ ಏನಂತೀರಿ ನೀವು? ಸಾಕಂತ ಕೈ ಮಾಡ್ತೀರಿ. ಹೊಟ್ಟೆ ತುಂಬಂದ್ರ ಸಾಕಂತ ಕೈ ಮಾಡಿದ್ರ ಶರೀರದ ಆರೋಗ್ಯ ಬಹಳ ಚಲೋ ಇರ್ತದ. ಹಂಗ ಉಣ್ಣಾಕ ಕಣ್ಣ, ಉಡಾಕ ಬಟ್ಟಿ, ಇರಾಕ ಮನಿ, ಹೋಗಾಕ ಕಾರ್, ಇವು ಎಲ್ಲಾ ಇದ್ದು ಬೇಕ ಅಂದೇವ ಅಂದ್ರ ಆರೋಗ್ಯ ಹಾಳಾಗ್ತದ. ಇವು ಎಲ್ಲಾ ಇದ್ದಾಗ ಭಗವಂತ ಸಾಕಪ್ಪ ಇಟ್ಟು ಕೊಟ್ಟಿಲ್ಲ ಧನ್ಯವಾದ ಅಂದ್ಬಿಟ್ರೆ ಬದುಕು ಬಂಗಾರ ಆಗ್ತದ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಇಷ್ಟ ಇಲ್ಲೆಲ್ಲ ನೋಡ್ರಿ ಹೆಂಗಿರ್ಬೇಕು. ಅವ್ರು ಹೇಳಿದ್ರಲ್ಲ, ನೇಮದಿಂದ ನಡಿಬೇಕು. ಮುಂದೆ ಹೇಳಿದರು, ರಾತ್ರಿ 3 ಆಯ್ತು ಹೊರಡು ಎನೆ ತೆರಲು. ಯಾವಾಗ ಕರೀತಾನ ಭಗವಂತ ಸುಮ್ಮನೆ ಹೋಗ್ಬಿಡ್ಬೇಕಂತ, ಕರೆದಾಗ ಸುಮ್ಮನೆ ಹೋಗ್ಬಿಡ್ಬೇಕು. ಸಾವು ಎಲ್ಲಿದ್ರು ಬರುತ್ತದ, ಇಲ್ಲಿ ಕೂತ್ರು ಬರ್ತದ. ನಾ ಇಲ್ಲಿಂದ ಊರಿಗೆ ಹೋಗೋದ್ರಾಗ ಬಂದ್ರು ಬರ್ಬೋದು, ಎಲ್ಲಿದ್ರು ಬರ್ಬೋದು, ಸ್ಟೇಜ್ ಇಳಿದ್ರಾಗನು ಬರ್ಬೋದು. ಕ್ಷಣ ಅಂದ್ರ ಕ್ಷ ಬಿಟ್ಟು ನ ಅನ್ನೋದ್ರಾಗನು ಸಾವು ಬರ್ತದ.
ಹಂಗಿಲ್ಲ, ಯಾವಾಗ ಕರಿತಾನ ಅವಾಗ ಹೋಗ್ಬಿಡ್ಬೇಕು. ಅದು ನಿಜವಾದ ಜೀವನ. ನೀ ಹಿಂಗ ಕರೆದಾಗ ಅವ ಕಳಿಸಿದಾಗ ಬಂದಾಗ ಚಲೋ ತಂಗ ಇದ್ದ, ಅವ ಕರೆದಾಗ ಹೋಗಿಬಿಟ್ರ ಆ ಭಗವಂತ ಮಾಣಿಕ್ಯ ಪ್ರಭು ಮೆಚ್ಚಿತಾನಂತ ಹೇಳಿ DBG ಅವರು ಬಹಳ ಅದ್ಭುತವಾಗಿ ಇದ್ರೊಳಗೆ ವ್ಯಕ್ತಪಡಿಸಾರ ಅನ್ನುವಂತಹ ಮಾತನ್ನ ಹೇಳಿ ಇಲ್ಲೆಲ್ಲ ದನಗಳ ಜಾತ್ರೆಯನ್ನು ಮಾಡ್ತಾರೆ. ಬಹಳ ಖುಷಿ ಆಯ್ತು. ನಮ್ಮ ಅಜ್ಜವ್ರು ಹೇಳಾಕತ್ತಿದ್ರು, ಆಗಲೇ ನಮ್ಮ ವಕೀಲರು ಹೇಳಾಕತ್ತಿದ್ರು ಏನಂತ, ಕೃಷಿ ಮೇಳದು ನಡೀತಾವಂತೇಳಿ. ನನಗನ್ನಿಸ್ತು ನಮ್ಮೆಲ್ಲ ರೈತರಿಗೆ ಹೇಳ್ತಾ ಇದ್ದೀನಿ, ಚಲೋ ತಂಗ ನೀವೆಲ್ಲರೂ ರಾಸಾಯನಿಕ ಗೊಬ್ಬರ ಹಾಕೋದನ್ನ ಕಮ್ಮಿ ಮಾಡಬೇಕು. ಇವತ್ತೇ ನೀವೆಲ್ಲ ಅನ್ನ ಕೊಡೋದು, ಯಾವತ್ತು ವಿಷ ಕೊಡೋರಲ್ಲ. ಇವತ್ತ ಬರೀ 1 ಎಕರೆಗೆ 10 ರಾಸಾಯನಿಕ ಚೀಲ ಗೊಬ್ಬರಗಳನ್ನ ಹಾಕಿದ್ರಪ್ಪ ಅಂತಂದ್ರೆ ನಾವು ಅನ್ನ ಉಣ್ಣಾಕತ್ತೇವೆ, ವಿಷ ಉಣ್ಣಾಕತ್ತೇವೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಸಾವಯವವಾಗಿರುವಂತಹ ಕೃಷಿಯನ್ನ ಮಾಡ್ರಿ. ಯಾಕಂತಂದ್ರೆ ನೋಡ್ರಿಪ್ಪ, ನಿಮ್ಗೆ ಹೇಳೋದಿಷ್ಟ, 1 ತೊಲಿ ಬಂಗಾರ ಕಿಮ್ಮತ್ತ ಹೋದ ವರ್ಷ 40,000 ರೂಪಾಯಿ ಇತ್ತು. ಈ ವರ್ಷ 1,20,000 ರೂಪಾಯಿ ಆಗಿತ್ತು. ಭಾಳ ಅಂದ್ರೆ ಇದು 1 ವರ್ಷದಾಗ 50,000 ರೂಪಾಯಿ ಆಗ್ಬೋದು, ಒಂದು 10,000 20,000 ಹೆಚ್ಚು ಕಮ್ಮಿ ಆಗ್ಬೋದು. ಆದ್ರೆ ಬಂಗಾರದಂತಹ ಭೂಮಿ ಏನೈತಲ್ಲ, ನೀವು 4 ಕಾಳು ಹಾಕಿದ್ರೆ 40 ಕ್ವಿಂಟಲ್ ಜೋಳ ಕೊಡುವಂತಹ ಶಕ್ತಿ ಕಿಮ್ಮತ್ತು ಬಂಗಾರದಂತಹ ಭೂಮಿಯೊಳಗೈತಿ. ಬಂಗಾರಿಗೆ ಕಿಮ್ಮತ್ತಿಲ್ಲಾರದಂತಹ ಕಿಮ್ಮತ್ತು ಭೂಮಿಯೊಳಗೈತಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡ್ರಿ, ಇನ್ನೊಂದು ಈಗಿನ ದಿನಮಾನ ಹೆಂಗಾಗೈತೆ ಅಂತಂದ್ರೆ, ನಮ್ ಜನ ಯಾರನ್ನ ಮೆಚ್ತಾರ ಅಂತಂದ್ರೆ ಜಗತ್ತನ್ನ ಲೂಟಿ ಮಾಡೋರ್ನ ಮೆಚ್ಚಾಕತ್ತಾರ ಹೊರತು ಜಗತ್ತಿನಾಗ ನಾಟಿ ಮಾಡಿ ಬದುಕೋರ್ನ ಯಾರು ಮೆಚ್ಚಾಕತ್ತಿಲ್ಲ. ಯಾಕಂದ್ರೆ ನೀವೆಲ್ಲ ಕನ್ಯೆ ಯಾರಿಗೆ ಕೊಡಾಕತ್ತಿರುವ ಕನ್ಯೆ ಚಲೋ ಚಲೋ ನೌಕರಿಯಸ್ಥರಿಗೆ ಕೊಡಾಕತ್ತೀರಿ, ರಾಜಕಾರಣಿಗಳಿಗೆ, ನೌಕರಿಯಸ್ಥರಿಗೆ, ಅವ್ರಿವ್ರಿಗೆ ಕೊಡಾಕತ್ತೀರಿ. ನಾ ಹೇಳ್ತಾ ಇರೋದಷ್ಟೇ, ನೋಡ್ರಿ, ಜಗತ್ತಿನೊಳಗ ಲೂಟಿ ಮಾಡಿ ಬದುಕೋರಿಗೆ ನೀವೇನ್ರ ಕನ್ಯಾ ಕೊಟ್ರ ಅವ್ರು ಚಲೋ ತಂಗಿರ್ತಾರಲ್ಲ ಗೊತ್ತಿಲ್ಲ, ಬಹಳ ಡಿವರ್ಸ್ ಆಗ್ಯಾವ. ಆದ್ರೆ ಜಗತ್ತಿನಾಗ ನಾಟಿ ಮಾಡಿ ಬದುಕೋರಿಗೆ ನೀವು ಕನ್ಯಾ ಕೊಟ್ಟಿದ್ದಾದ್ರೆ ನಿಮ್ಮ ಮಕ್ಕಳು ಬಹಳ ಸುಸೂತ್ರವಾಗಿ ಬದುಕ್ತಾರ ಅನ್ನೋದನ್ನ ತಲೆಯಾಗಿ ಇಟ್ಕೊಳ್ಬೇಕು. ಹಿಂಗ ಬದುಕ್ರಿ ಅನ್ನುವಂತಹ ಮಾತನ್ನ ತಮಗೆಲ್ಲರಿಗೂ ಹೇಳಿ ಇಷ್ಟೇ ಇಲ್ಲಿ ಕರೆಸಿದ್ದಕ್ಕೆ ನಮ್ಮ ರಾಜೋಟೇಶ್ವರ ದೇವರು ಬಹಳ ಸಮಾಧಾನ, ಅವರಲ್ಲಿರುವಂತಹ ಸಮಾಧಾನ ನನಗೆ ಬಹಳ ಖುಷಿ ಅನಿಸುತ್ತೆ. ಯಾಕಂದ್ರೆ ಹುಬ್ಬಳ್ಳಿ ಹತ್ರ, ಕುಂದಗೋಳ ಹತ್ರ, ಕಮಡೊಳ್ಳಿ ಒಳಗ, ಜಮಖಂಡಿ, ಐಗಿಳಿ, ಇನ್ನು ಎಲ್ಲೆಲ್ಲ ಹೋಗ್ತಾರೆ ಯಾರಿಗ ಗೊತ್ತು. ನಮ್ಮ ಅಜ್ಜರ್, ಅವ್ರ ಹಿಂದಿನ ಅಜ್ಜರು ಮಾಡಿರುವಂತಹ ಶಕ್ತಿ, ಇವರಲ್ಲಿರುವಂತಹ ಕ್ರಿಯಾಶಕ್ತಿ, ಈ ಮಠ ಆಗಿರ್ಬೋದು, ಕಮಡೊಳ್ಳಿ ಮಠ ಆಗಿರ್ಬೋದು, ಜಮಖಂಡಿ ಒಳಗಿರುವಂತಹ ಮಠ ಆಗಿರ್ಬೋದು, ಇವೆಲ್ಲವೂ ಹೆಂಗ ಬೆಳಿಬೇಕಂದ್ರೆ ಉತ್ತರೋತ್ತರವಾಗಿ ಬೆಳೆಯುವಂಗ ಆಗ್ಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿಸ್ತೀನಿ. ನೀವು ವರ್ಷ ಜಾತ್ರೆ ಮಾಡ್ತಿದ್ರಿ, ಆದ್ರೆ ಶಿವಾನುಭವ ಕಾರ್ಯಕ್ರಮವನ್ನ ಮಾಡಬೇಕಂತೇಳಿ ಒಂದು ಸಂಕಲ್ಪವನ್ನು ಹೊತ್ತಿರುವಂತಹ ಪರಮ ಪೂಜ್ಯರಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆನ ತಟ್ಟಿ ಅಭಿನಂದಿಸಬೇಕು. ಅದರ ಜೊತೆಗೆ ಇವರಿಗೆ ಕೈಯಾಗಿ ಬೆನ್ನೆಲುವಾಗಿ ನಿಂತಂತವ್ರು ಇಲ್ಲಿರುವಂತಹ ಈ ಮಾಣಿಕ್ಯ ಪ್ರಭು ಕಮಿಟಿಯವರಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆನ ತಟ್ಟರಿ. ನಮ್ಮ ಸರ್ ಹೇಳಾಕತ್ತಿದ್ರು, ಇದಕ್ಕೆ 500 ಜನ ಕಾರ್ಯಕರ್ತರು ಅದಾರ ಅಂತೇಳಿ 500 ಜನ ಕಾರ್ಯಕರ್ತರಿಗೂ ಚಪ್ಪಾಳೆ ತಟ್ಟಬೇಕು. ಮತ್ ಗೊತ್ತಿಲ್ಲಾರ್ದಂಗ ಬಂದವ್ರು ಬಹಳ ಜನ ಬಂದು ಸೇವಾ ಮಾಡಿದವ್ರು ಅದಾರ, ಇಲ್ಲಿ ಎಲ್ಲ ಬಹಳ ಜನ ಸೇವಾ ಮಾಡಿದಾರ. ಅವ್ರಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ರಿ ನೀವು. ಮತ್ತ ಅಜ್ಜರ ಒಂದು 4 ದಿನ ಪ್ರವಚನ ನಮ್ಮ ಸರ್ಪೂಸಿನ ಅಜ್ಜರ, ಅವ್ರಿಗೆ ಒಂದ್ಸಲ ಚಪ್ಪಾಳೆ ತಟ್ರಿ. ಬಹಳ ಜನ ದಾಸೋಹ ಮಾಡಿಸಿದಾರ, ಅವ್ರಿಗೆ ಚಪ್ಪಾಳೆ ತಟ್ರಿ. ದಾಸೋಹ ಮಾಡಿಸಿದಂತೇಳಿ ಬಹಳ ಜನ ಬಂದು ಅಡಿಗೆ ಮಾಡಿದವ್ರದಾರ, ಅವ್ರಿಗೆ ಒಂದ್ಸಲ ಚಪ್ಪಾಳೆ ತಟ್ರಿ. ಅಡಿಗೆ ಮಾಡಿದವ್ರು ಅದಾರ ಅಂತೇಳಿ ನೀಡಿದವರು ಅದಾರ, ಅವ್ರಿಗೆ ಒಂದ್ಸಲ ಚಪ್ಪಾಳೆ ತಟ್ರಿ. ನೀಡಿದವ್ರು ಅದಾರ, ಮಾಡಿದವ್ರು ಅದಾರ. ಮತ್ತ ನೀಡಿದಾಗ ಚಲೋ ತಂಗ ಕೆಡಿಸ್ಲಾರ್ದ ತಟ್ಟಿಯನ್ನು ತೊಳೆದು ಇಟ್ಟು ಹೋಗ್ಯಾರಲ್ಲ, ಅವ್ರಿಗೆ ಒಂದ್ಸಲ ಚಪ್ಪಾಳೆ ತಟ್ಟಿ. ಇನ್ನು ಒಂದಿಟ್ಟು ಬಿಟ್ಟು ಹೋದವ್ರಿಗೆ ಒಂದಿಟ್ಟು ಚಪ್ಪಾಳೆ ತಟ್ಟಿ. ಇಟ್ಟೆಲ್ಲ ಆಗೈತೆ ಅಂದ್ಮೇಲೆ ನಮ್ಮ ಗವಾಯಿಗಳು, ನಮ್ಮ ತಬಲಾಜಿ ಅವ್ರಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ರಿ. ಇಟ್ಟೋದಕ್ಕೆ ಆದ್ರೂ ನಾಳೆ ಮಠನ ಕಾರ್ಯಕ್ರಮ ಬಹಳ ಚಂದ ಧ್ವನಿವರ್ಧಕನ ಕೊಡುವಂತ ನಮ್ಮ ಧ್ವನಿವರ್ಧಕದವ್ರಿಗೆ ಒಂದ್ಸಲ ಚಪ್ಪಾಳೆ ತಟ್ಟಬೇಕು ನೀವು. ಮತ್ತ ಅಟ್ಟೆಲ್ಲ ಆಗಿದ್ರು ಇಲ್ಲಿ ಕಾರ್ಯಕ್ರಮ ಇಡೀ ನಾಡಿನಾದ್ಯಂತ ತೋರಿಸುವಂತಹ ಕಾರ್ಯವನ್ನ ನಮ್ಮ ಮೀಡಿಯಾದವ್ರು ಮಾಡಕತ್ತಾರ, ಅವ್ರಿಗೆ ಒಂದ್ಸಲ ಚಪ್ಪಾಳೆನ ತಟ್ಟಬೇಕು. ಇಟ್ಟು ಹೊತ್ತಾದ್ರೂ ಯವ್ವ ನೀವು ಕೂತಿರಲ್ಲ, ನಿಮಗೂ ಒಂದ್ಸಲ ನೀವು ಚಪ್ಪಾಳೆ ತಟ್ಕೊಳ್ಬೇಕು. ಇದಕ್ಕೆಲ್ಲ ಶಕ್ತಿಯಾಗಿ ಮಾತೃ ಹೃದಯಗಳಾಗಿ ಕೂತಿರುವಂತಹ ನಮ್ಮ ಪ್ರಮೀಳಾ ತಾಯಿಯವರಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆನ ತಟ್ಟಿ ಅಭಿನಂದಿಸಬೇಕು. ಇಲ್ಲಿ ಕೂತಿರುವಂತಹ ಎಲ್ಲಾ ಹಿರಿಯರಿಗೂ ಕೂಡ ಒಂದ್ಸಲ ಜೋರಾಗಿ ಚಪ್ಪಾಳೆನ ತಟ್ಟ್ರಿ. ಇಟ್ಟೆಲ್ಲ ಆಗೈತಿ, ನಾನು ಒಬ್ಬ ಬಂದು ನನಗೂ ಇಟ್ಟು ತಟ್ಟಿ ಬಿಡ್ರಿ ನೀವೇ ಚಪ್ಪಾಳೆ. ಎಲ್ಲರೂ ನಕ್ಕೋತ ಬದುಕಬೇಕ್ರಿ, ಇಷ್ಟೇ ಜೀವನ ಅನ್ನೋದೇನೂ ಇಲ್ಲ ಅನ್ನುವಂತಹ ಮಾತನ್ನ ತಮ್ಗೆಲ್ಲರಿಗೂ ಹೇಳಿ, ನೋಡ್ರಿ, ಬದುಕನ್ನ ಕಟ್ಟಿಕೊಳ್ಳುವಂತಹ ಕೆಲಸವನ್ನ ತಾವೆಲ್ಲರೂ ಮಾಡ್ರಿ. ಹಂಚಿ ತಿನ್ನುವಂತಹ ಕೆಲಸವನ್ನ ಮಾಡ್ರಿ, ಹರ್ಕೊಂಡ್ ತಿನ್ನುವಂತಹ ಕೆಲಸವನ್ನ ಮಾಡಬೇಡ್ರಿ. ಒಂದು ಕಡೆ ಶುದ್ಧಯ್ಯ ಪುರಾಣಕ್ಕೆ ಹೇಳ್ತಾನ, ಈ ಸಂದೇಶವನ್ನ ಹೇಳಿ ಮುಗಿಸ್ತೀನಿ. ಹೇಮನ ಕಟ್ಟಿ ಸಂತೋಷಿಸಲು ಕಲಿ, ಕೆಡವಿಯಲ್ಲ. ಹೇಮನ ಕೈಗೂಡಿ ನಲಿಯಲು ಕಲಿ, ಕಾಳೆಳೆದು ಅಲ್ಲ.
ಹಂಚಿ ತಿಂದು ಹಿಗ್ಗಲು ಕಲಿ, ಹರಿದು ತಿಂದಲ್ಲ. ಸ್ವತಂತ್ರ ಧೀರ ಸಿದ್ದೇಶ್ವರನ ಸಂತತಿಯ ಉಳಿಸಿ ಆನಂದಿಸಲು ಕಲಿ, ಅಳಸಿಯಲ್ಲ ಅಳಸಿಯಲ್ಲ ಅಂತೇಳಿ ಒಂದು ಕಡೆ ಸಿದ್ಧಯ್ಯ ಪುರಾಣಿಕ ಬಹಳ ಅದ್ಭುತವಾದಂತಹ ಮಾತನ್ನು ಹೇಳ್ತಾನ. ಹಂಗ ನಾವು ಹಂಚಿ ತಿನ್ನೋದು ಕಲಿಬೇಕು, ಆ ಭಗವಂತನ ಆಶಯನ್ನ ಧ್ಯೇಯವನ್ನ ಉಳಿಸುವುದರಲ್ಲಿ ಕಲಿಬೇಕು ಅನ್ನುವಂತಹ ಮಾತನ್ನು ತಮಗೆಲ್ಲರಿಗೂ ಹೇಳಿ ಕರೆಸಿ 4 ನುಡಿಗಳನ್ನು ಆಡ್ಲಿಕ್ಕೆ ಅವಕಾಶ ಕೊಟ್ಟಿರುವಂತಹ ನಮ್ಮ ರಾಚೋಟೇಶ್ವರ ದೇವರಿಗೆ ಮತ್ತೊಮ್ಮೆ ಭಕ್ತಿಯ ಶರಣಾರ್ಥಿಗಳನ್ನು ಹೇಳಿ 2 ಮಾತುಗಳನ್ನು ಮುಗಿಸ್ತೇನೆ. ಶರಣು ವಿಶ್ವ ಶರಣಾರ್ಥಿಗಳು.